നാസ്റ്റ് ആക്കിയിട്ട് ആർക്കും വർക്ക് വന്നോണ്ടാ ഇല്ലല്ലേ കേൾക്കാതെ കൊടുക്കുറ എല്ലാവരും കൂടെ நீங்கள் எல்லாரும் லைஃப் ஃபுல் சக்ஸஸ் ஆகணும்னு பறிக்கிறாங்கல்லே சக்ஸஸ் ஆகண்டே நீங்கள் எல்லாருக்கும் நான் இத்தனை பாயிண்ட்ஸ்ன்னு சொல்ல போகல அவடத்தர பாயிண்ட்ஸ் சொல்ல எந்த டைம் இல்லை நீங்கள் ಎಲ್ಲರೂ ಅದು ಕೇಳ್ಕೊಣು ಲೈಫ್ ಫುಲ್ ಫಾಲೋ ಹಾಕೋರು ನನ್ನ ಬೇರೆ ಉದಾಹರಣೆ ಬೆಚ್ಚಿ ಚಂದ ಇಲ್ಲ ನಂದೇದು ಉದಾಹರಣೆ ಅನುಭವತೆ ಮೇಲೆ ಇಟ್ಟಿಕ್ರು ಎಲ್ಲ ಪಾಯಿಂಟ್ಸ್ ಉಳ್ಳಿ ಅದ್ರ ಮಾತ್ರ ನಾ ಚಂದ ಇಲ್ಲ ಅವಲ್ಲೇ ಕೇಳ್ಕೊಲ್ಲ ರೆಡಿ ಉಳ್ಳಾರಲ್ಲಿ ಹಾಂ ಅಂದ್ರೆ ಒಂದು ಹೆಂಗೆ ಈ ಸ್ಟೇಜಿಗೆ ಪತ್ರ ಮುಂದೆ ಎಲ್ಲರಿಗೂ ஒரு பேடி இக்குடு நக்கு பேடியா ಅಂಟುಂಡು ಉಂಟು பேடி ಚಂಗಿ ಎಲ್ಲರೂ ನಕ್ಕದ್ರೆ ಎಲ್ಲರೂ ಅಂಟು ಯಾರ ನಕ್ಕು பேடி ಯಾರ ಸ್ಟೇಜಿಗೆ ಪೋಂಡು ಸುಂದೆ ಸಾತಕ್ಕೆ ಆಲ್ಮಾರ್ ನಂಡೆ ನೋಕೊಡಾರು ಕಾರಣ ನಾ ತೆಲ್ ತೋರೊಲ್ಲೆ ಆಲ್ಮಾರ್ ನಂಡೆ ತೆಲ್ ಚಿರಿಕೆಡೆ ಬಲ್ಲ ನೋಕ್ಕಾರಂತ ಹೇಳಿ ಚೆಲ್ಲೋರು பேடி ಆ பேடி ಇನ್ನಿಟ್ಟಾಂಬತ್ತಿಗೂ ನಾನೇನು ಔತ್ತೆಚ್ಚಿಟ್ಟಾಂಬತ್ತಿಗೂ ஒரு ತಿಂಗಳು ಕಂಟಿನ್ಯೂಸ್ ಮೋಟಿವೇಶನ್ ಕ್ಲಾಸ್ ನಾನು ನೋಕ್ಯ ಈ ಸ್ಟೇಜ್ 19 பேடி ಅವಡಲ್ಲಿ ಎಂದ ಹಾಕೋನುಂಟು ಮೋಟಿವೇಶನ್ ಕ್ಲಾಸ್ ಎಲ್ಲ ನೋಕಿಟ್ಟು ಕ್ಲಾಸ್ ಸಾಧಾರಣ ತಿಂದಿಟ್ಟಿಕ್ಕು ಯೂಟ್ಯೂಬ್ಲು ಸಾಧಾರಣ ಕ್ಲಾಸ್ ನೋಕ್ಯ പക്ഷേ ആ മോട്ടിവേഷൻ ക്ലാസ് കൊണ്ടൊക്കെ ഉപകാരം ആയിട്ടാണ് നിങ്ങൾ കേൾക്കുവാറ് ആയിടണ്ടും ചൊല്ലൂല ആയിട്ടില്ല അണ്ടു ചൊല്ലൂല കാരണം ആ നിങ്ങൾ ಬೇರೆ ನಿಕ್ಕುವಾರ ನಾವು ಎಂಚು ನಿಕ್ಕೋ ಕಾರಣ ಎಂದೆ ಆ ಪೇಡಿ ಪೊಯ್ತುಂಟಲ್ಲ ಅದ್ರ ಅರ್ಥ ಅಲ್ಲೇ ಪೇಡಿ ಪೊಯ್ತಲ್ಲೇ ನೋಕೋರು ಪೇಡಿ ಬಂಡು ಸಾಧಾರಣ ಇಟ್ಟು ಪೇಡಿ ಬಂಡು ನಾ ಇನ್ನಾಲೆ ಒರಾಲ್ಡಟ ಕೇಟ್ಟೆ ನಾ ಕಾಲ್ ಮಾರೆ ಮುಂದೆ ನಿಕ್ಕೋಗೆಲ್ಲ ಅವಲ್ಲ ಚಂಗಿ ಅಲ್ಲ ಯಾರ ಪೇಡಿ ಉಂಟು ಅಪ್ಪ ಎಂದಿ ಚಂಗಿ ಎಂದಿ ಉಂಟು ಅಪ್ಪ ನಾ ತೆಲ್ ತೋರೊಲ್ಲೆ ನೋಕೋದಲ್ಲಿ ತೋರೊಲ್ಲೆ ಆಲ್ ಮಾರ ನೋಕಿ ಚಿರಿಕುವಾರ ಸಾಧಾರಣ ನಾನೀಗ ನೆಂಚಿಟ್ಟು ಮೂತ್ರ ವಿತ್ತೊಬ್ಬ ಸಹ ಪೇಡಿ ಕಡೆ അങ്ങനെ മൂത്ര കെട്ടിട്ട് എന്തെല്ലാം രോഗം പണ്ടു അല്ലേ അതെല്ലാം അനുഭവിച്ചതാണ് ಹೆಂಗೆ ನಾನು ಸದಸ್ಯರು ಹೆಚ್ಚಿಟಾಂಬತ್ತು ಜೋರು ಮೂತ್ರ ಮಂಡು ಅದು ತೀರೋರ್ತಲ್ಲ ನಾ ಕಾಕಡೆ ಎಂದೆ ಈ ಸದಸ್ಯ ಇರಟ್ಟೆ ನಾ ಎಂಚಿ ಬಂದು ನಂಡೆಲ್ಲರೂ ನೋಕಿ ಬಾಕಿ ಅವಳಾರು ಆರು ಬಾಬು ಇದು ಎಂಚು ಪೋಂಡೆ ಅಂಟು ಕಾಣುಗ ಆನೆ ಅಂಟೆ ಬೇರಿക്കുವಾರ ಎಲ್ಲರೂ ಇಂದ್ರ ಬಾಬು ಇದು ಆನೆ ಅಂಟು അങ്ങനെ ಬೇರಿക്കുವಾರೆಲ್ಲ ನಕ್ಕೊಂತಿಲ್ಲ ನಂಡೆ ಬೇರಿಪ್ಪಂಗಾನೆ ನಾನು ಬೇರಿಕ್ಕಾರಂಟು അങ്ങനെ ചെങ്കിട്ട് ನಾನು ಊಟ ಮೇಲೆ ತೆಚ್ಚಿಟ್ಟು ಈ ಕಡೆ ಅಲ್ಲೇ ಆ ಚೆಂಗಿ ಎಲ್ಲ ನಾನು ಬಿಟ್ಟು ಟಿಪ್ಪು ಕೂಡ ಬಂದಿನ್ರೆ അങ്ങനെ നിങ്ങൾ ಮೆಂದ ಹಾಕೋಣ ಆ ಪೇಡಿ ಚೆಂಗಿ ಎಲ್ಲ ಬಿಡೋಣ ಇನ್ನೊಂದು ಹೆಂಗೆ ನಿಂಗೆ ஒரு ಆತ್ಮವಿಶ್ವಾಸ ಬೇನು ನಾನು ಹಾಕಿಡೆ ಅಂಟು నాకు ಹಾಕೋಗ ಅವಡು ಇತ್ತರಲ್ಲ ಹಾಕಿಟ್ಟು ಇಕ್ಕುವಾರ ಕೈ ಇಲ್ಲ ತಂಗ ಮೆಂದ್ರಲ್ಲ ಹಾಕಿಡಾರ ಕಾಲಿಲ್ಲ ತಂಗ ಅದು ಇದು ಅಂದ್ರಲ್ಲ ಹಾಕಿ ಇಕ್ಕಡಾರು പക്ഷെ ನಾನೆಂದ ಹಾಕಿರ ನಾಕೆಲ್ಲ ಉಂಡು ತೋರಂಟು ಮಾತ್ರ ಹಾಕೋಗಿಲ್ಲ ತಂದಿಲ್ಲ ಅಲ್ಲೇ ಬುದ್ಧಿ ಉಂಡು ತಾಕತ್ತೆಲ್ಲ ಉಂಡು പക്ഷെ ಪೇಡಿ ಉಂಟು ಒಂದು ಇಂತು പക്ഷെ ಅದೆಲ್ಲ ನಾನು ಬಿಟ್ಟು ನಿಂಡೆ ഇപ്പോൾ ಆತ್ಮವಿಶ್ವಾಸ ಉಂಟು ನಾ ಕಾಲು ಮಾರಿ ಮುಂದೆ ನಿಂಗೆ ಮುಂಡೋಗ ಅವಡು ಉಂಟು ಆ ಪೇಡಿ ಎಲ್ಲ ನಿಂಗೆ ಬಿಟ್ಟು ನಿಕ್ಕೋನು ಅದ್ರ ಪಿಸತ್ತು ಸುಮಾರು ಕತ್ತೆಂಗೆಲ್ಲ ನಂಗೆ ಕಾದು ಹೊರ್ತಾರೆ ಕತ್ತೆ ಎಲ್ಲ ನಂಗೆ ಮೋಟಿವೇಶನ್ ಆವಡು ಎಲ್ಲ ಮೋಟಿವೇಶನ್ ಆಡು ಆಲ್ಮಾರ್ ಎಲ್ಲ ಚೊಲ್ಲಿ ನಂಗೆಲ್ಲ ಕೇಕಡ ಒರ್ಕೆ ಎಂದ್ರಲ್ಲ ಆವಡು ಆಲ್ಮಾರ್ ಚೊಲ್ಲು ಬತ್ತುಗು ഞങ്ങൾ വസ്തു പലക്ക ചൊന്നോണ്ടിക്കറ് ആരെന്ത് പിന്നെ ചൊന്നോണ്ടിക്കുവാറ് മോട്ടിവേഷൻ ആക്കുമ്പോൾ ഞങ്ങളെ റൂമെല്ലാം കുത്തി എഞ്ചി നിൽക്കും ഒർക്കല് അങ്ങനെ എഞ്ഞിട്ട് പോകുമ്പോൾ ആ റൂമെല്ലാം ഇങ്ങനെ കീഴാവും എന്താ അങ്ങ് പോയാറ് ഞങ്ങളുടെ തീൻ തത്തര് ഇപ്പൊ നിങ്ങൾ ನಾನು കേട്ടോല്ലേ ഇവിടെ തെച്ചിട്ടുള്ളാറല്ലേ നിങ്ങളെല്ലാം ನಾನು കേക്കടെ നിങ്ങൾ കൂടെ ഡോക്ടർ ഉണ്ട് ആർക്കെല്ലാം മനസ്സുണ്ട് ഇല്ല ഇല്ല കാണല്ല ഡോക്ടർ ഉണ്ട് മനസ്സല്ല ಅದಕ್ಕೆ നിങ്ങൾ ರೆಡಿ ആയിട്ടുള്ളാറാ നിങ്ങൾ ഒരു കാര്യത്തിൽ നിങ്ങൾ ഇറങ്ങണം ಗೊತ್ತಾಯ್ತಾ ನೀನು ರೆಡಿ ಆವಂಟು ഒരു കാര്യം ആവില്ല ನೀನು ಹೇಳಿಕೆ ಅವಂಟ ನೀ ಮುಂದೆ ಬರ್ನು ಪೇಟಿಸಿ ದೇಕೋತೀರ ಎಲ್ಲ ಮಾಡು ಎಂದೂ ಆవుಡು ದುನಿಯಾವಿಲ್ ಎಲ್ಲ ಸಾಧ್ಯ ಯಾರಿಗೂ ಎಂದೂ ಹಾಕ പക്ഷെ ನಂಗೆ ಎಲ್ಲದಕ್ಕೂ ಪೇರ್ಚಿದೆ ಈ ಕಡೆ ಪರಿಶ್ರಮಿಕ್ಕಿಲ್ಲ ಎಲ್ಲ ಒಂದರ ಪೆರಗತಿ ಮೇಲೆ പോയിട്ട് നോക്കട അവനെന്താക്കിയാ ലൈഫിൽ എല്ലാവരും സക്സസ് ആവണ്ടെന്നില്ല കുറേ ഫെയിലുവർ ആയിട്ടിക്കാറ് അങ്ങനെ എന്തെങ്കിലും ഒരു ചെറിയ പോയിന്റ് അങ്ങനെ ലൈഫിൽ അത് അളവടിച്ചിട്ടിക്കല്ലേ ആ പോയിന്റ്സ് അങ്ങ് ಬಿಟ್ಟು ಬಿಟ್ಟಿಕ್ಕೋರು അതുകൊണ്ട് അങ്ങനെ ആവತೀರ ಎಲ್ಲ ಅನುಭವಿಕೊಂಡು ಜೀವಿತ ಚೊಲ್ಲಿದ ಅನುಭವಿಕೋಗಿಲ್ಲ ಅಲ್ಲಿ ABCD ಎಲ್ಲರಿಗೂ ಗೊಂತುಂಡಲ್ಲ ഇവിടെ ಎಲ್ಲರಿಗೂ ಗೊಂತುಂಡು BCD 3 നോക്കರು ಆ BCD ನಡುವುಳ್ಳದಾയിട്ടിಕ್ಕಿರ ಅಂದ್ರೆ C B ചൊല്ലുമ്പോൾ ನಂಗೆ ಬರ್ತ್ ಚೊಲ್ಲ D ചൊല്ലുമ്പോൾ ಡೆತ್ ಚೊಲ್ಲ C ചൊല്ലുമ്പോൾ ನಂಗೆ ಚಾಯ್ಸ್ ಉಂಟು ಬಂಡು ಲೈಫ್ ಚೊಲ್ಲಿದ ಚಾಯ್ಸ್ ಹಾಕು ಎಂತ ಬೇನೋ ಅದು ಉಂಟು ನಂಗೆ ಇದಾವಿಲ್ಲ ಅಂತ ಮುಂಡದೈಕೋ ಇಲ್ಲ ಲೈಫಿൽ എന്തും ഉണ്ട് കഷ്ടമുണ്ട് കഷ്ടമില്ലാത്ത ആർക്ക് എല്ലാവർക്കും കഷ്ടം ഇക്കിട് ನಾ ಫಸ್ಟಿಗೆ ಚೊಂದ പോലെ ನನ್ನ ಲೈಫಲ್ಲಿ ನಾನು കുറേ ಅನುಭವಿಸಿರೆ ನಾನು ಫೇಲಿಯರ್ ಸುಮಾರು ಪಟ್ಟಾಯಿಡೆ കുറേ ಪಟ್ಟ ಫೇಲಿಯರ್ ಆಯಿಡೆ കുറേ ಪಟ್ಟ ಸಕ್ಸಸ್ ಆಯಿಡೆ ಆಯ್ತಲ್ಲ ನಾ ಚೊಲ್ಲುಲ್ಲ ಆಯ್ತು ಮತ್ತು ನಾನು ಎಂದಕ್ಕೆ ಅದೆಲ್ಲ ತೋರ್ನಂದಕ್ಕೆ ನನ್ನ ಲೈಫಲ್ಲಿ ಎಂದ್ರಲ್ಲ ಮೈನಸ್ ಪಾಯಿಂಟ್ ಉಂಟು ಅದೆಲ್ಲ ನಾನು ರೆಸ್ತಾಕೆ ನಾನು ಸಾಧಾರಣ ಪಟ್ಟುಂಟಲ್ಲ ಎಲ್ಲ ಚೊಳ್ಳೆ ಪಾಸಿಟಿವ್ ಥಿಂಕ್ ಆಗೋರುಂಟು ಇನ್ನೊಂದು ಚೊಳ್ಳೆ ಅನುಭವತೆ ಮೇಲೆ ನಾನು കുറേ ಪಲಕ ಚೊಳ್ಳೆ ನಾನು ಸಾಧಾರಣ ಆಲ್ಮಾರಟ ನಾವು ಚೊಂದರೆ ಎಲ್ಲಟ ನಾನು ಅನುಭವದೊಳ್ಳೆ ನಂಡೆ ಪಲ್ಲೆ ಮೇಲೆ ചെറിയ മക്കാര തോറ ഇന്ന് ഞങ്ങളിട്ട് പിടിച്ചൊന്നേ ഇന്ന് ഇപ്പൊ തോറ ഉണ്ട് തോറ ಹೋಗಿ ಈಸಿ 6 ರೂಪಾಯಿನ തോറ ഓട് സപ്പുറവ കെട്ടിക്കറ് ഭംഗ ഉള്ളി ನಾನು ಹೋಗ್ರು ಕಾಣಲಿ ನಿಂಗೆ ನಾ ಸಪುರ ಇಡೆ ಇಲ್ಲ കുറേ ಪಟ್ಟಣ ಇದಾಕಿರ ಎಂದ್ರೆ ಹಾಕಿರ ಟ್ರೈ ಹಾಕಿರ ಸಪುರ ಅವನು ಸಪುರ ಆಯ್ತೇ ಇಲ್ಲ ನಂಗೆ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಹಾಕಡ ನಾನು ಇನ್ಸ್ಟಾಗ್ರಾಮ್ ಸ್ಕೋಲ್ ಹಾಕುമ്പോൾ ಎಲ್ಲ ಟಿಪ್ಸ್ ಬಂದು ನಿಂಗೆ ಸಪುರ ಅವನ ಕಮೆಂಟ್ ಹಾಕೋರು ನಾನು ನಿಂಗೆ ಫೀಡ್ ಆಫ್ ಕರ್ತಾರೆ ಎಕ್ಸಸೈಸ್ ಹಾಕೋರು ನಾನು ನಿಂಗೆ ಅತ್ತಂಡೆ ಎಲ್ಲ ನನ್ನ ಮೊಬೈಲ್ 20 ಸಂಬಂಧ ಹೋಯ್ತು പക്ഷേ ನಾನು ರೆಡಿ ಆಯ್ತಲ್ಲ ಎಂದೂ ರೆಡಿ ಆಯ್ತಲ್ಲ ನಾನು ರೆಡಿ ಇಟ್ಲ ಸೊ ನಿಂಗೆ ರೆಡಿ ಆವಂತ ಇಕ್ಕಂಡ ಎಲ್ಲ ರೆಡಿ ಅವ್ರು ನಾನು ಇಂಡೆಲ್ಲ ನಾಳೆ ರೆಡಿ ಆವೆ ಅದ್ರ ತಕ್ಕ ಧೈರ್ಯ ಉಂಟು ಇಪ್ಪಿ ನಿಂಗೆ ಮುಂದೆ ನೆಂಚಿನ ನಾ ಮುಂಡಿ ಒಳ್ಳೆ ಅಪ್ಪ ನಕ್ಕೆ ಬೇಡಿ ಬೈತುಂಡಾಯ್ತು ಚಂಗಿ ಬೈತುಂಟಾಯ್ತು ಇನ್ನು ನಾನು ಎಂದಾಕೋಣ ಆತ್ಮವಿಶ್ವಾಸ ರೆಡಿ ಅವನು
ನಕ್ಕ ಆವುಡು ಉಂಟು ಆವುಲೆಂಟ್ ಎಂದಿಲ್ಲ ನಂಡು ಚೆಂಗಾಯ ಹೊರ್ತಲ್ಲ ಅವ್ನು ತೆಲ್ಲು ತೋರ ಸಾತ್ಕೊಂಡಲ್ಲಿ ಎಂದು ಫುಡ್ ಕಂಟ್ರೋಲ್ ಹಾಕಡಿ ಎಂದು ಎಕ್ಸಸೈಸ್ ಹಾಕಡಿ ನಕ್ಕ ಆವುಡೇ ಇಲ್ಲ ತೆಲ್ ತೋರ ಯಾರ ಮನಸ್ಸು ತೆಲ್ಲು ಎಕ್ಸಸೈಸ್ ಫಸ್ಟಿಗೆ ಒಂದು ಸ್ಟೆಪ್ ಆಗಿ ತಾಂಬುದು ಭಯಂಕರ ಬಚ್ಚಿರಿ ಒರ್ನಾಲ್ ಜನ್ನಲ್ಲ ಅಕ್ಕಡೆ ಮದ್ರ ತಿನ್ನಾಂಟೆ ಪಟ್ರೆ ಮದ್ರ ತಿನ್ನಡೇ ಇಲ್ಲ ಒರ್ನಾಲ್ ಫುಲ್ ಮದ್ರ ತಿನ್ನಿಲ್ಲ ಪಿತ್ಯಾಣ ಮದ್ರ ಕಾಣಬಾಸವಾಡಿ ನಾ இப்போ ನಂಗೆ ದಾವತ್ತು போயிட்டவாಡೆ ನಾ ಮದ್ರ ತಿನ್ನಲ್ಲ ಒಂದೊಂದು ಮದ್ರತೆ ತೆಲ್ ದೂರ ಹಾಕಿ ತಾಂಬುದು ಬಂಡಿ ಮೇ ಮದ್ರ ಅಂಟು ಎತ್ತರ ಬ್ಯಾಂಡ್ ಹೋದಂಗೆ ಅದೇ ಬಂಡಿ ತಿನ್ನುಂಟು ತಿನ್ನದೇ ಕಾವಡ ಚಲೋರು ಆರು ಕಾವಿಲ್ಲ ಮನುಷ್ಯ ಚೊಲ್ಲ ಮದ್ದು ತಿನ್ನೋಟೆ ದಿಕ್ಕೋನು ಕೊರೆಯಲ್ಲಿ ಚೊಲ್ಲ ಎಂದ್ರಲ್ಲ ಬೈ ನಮ್ಮನ್ನ ತಿನ್ನಲ್ಲ ಸಪುರ ಅವನು ಆವಿಲ್ಲ ತಿನ್ನೋಗೈತೆ ಬಂಡು ಅಲ್ಲೇ ಎಲ್ಲರೂ ತಿನ್ನೋಗಂಟೆ ಎಲ್ಲ ವೆರೈಟಿ ಕಿಟ್ಟು ಆರಂಗೆ ಬಿಡೋ ಮನಸ್ಸು ಬಂಡ ಚಲೋರು ಆರಿಗೂ ಮನಸ್ಸು ಮಾಡಲಿಲ್ಲ ನಕ್ಕಂತೂ ಬರಗೆ ಬರಲ್ಲ ಬೆತ್ತಲು ಕೊರೆ ಪಕ್ಕೊಂಡಲ್ಲಿ ಅಲ್ಲಿ ಎಲ್ಲ ಆವಡು ನಂಗಂದ ಹಾಕೊಂಡು ಎಲ್ಲ ಬಿಸಿದ ರೆಡಿ ಅವನು ಮುಂದೊಳು ಬರ್ನು ನಾ ಚೊಳ್ಳಿದ ಆರು ಸಿಲ್ಲಿಯಾಟಿ ಕೇಳ್ಕಂಡ ಚಿರಿಕಂಡ ಇದು ಲೈಫುಲ್ ಇಲ್ಲೇದು ಅನುಭವಿಕಣ ಇದು ನಾನು ಅನುಭವಿಸುಂಟಿಲ್ಲ ಆ ಬಿಸಿ ನೀರಲ್ಲಿ ನಾನು ಶೇರ್ ಹಾಕಿ ಇಲ್ಲಿ ಎಲ್ಲ ಪಲಕನ ಅನುಭವತ್ಲೇ ಚೊಂದ ಇಲ್ಲಿ ನಿಂಗೆ ಚೇಂಜ್ ಆವಂಟೆ ನಂಗಮೇ ಚೇಂಜ್ ಅವನು ಇನ್ನೊರ್ತ ಬಂದಾಗ ಚೇಂಜ್ ಹಾಕಿಲ್ಲ ನಂಗೆ ವಸ್ತು ಚೊಳ್ಳಿದ್ದೆ ನೀನು ಬದಲಾವನು ನಿಂಡೆ ಯಾರು ಬದಲಾಕೋ ಬಂದ್ಲೆ ನಾನು ಎತ್ತರ ಅಂಟು ಬದಲಾವನು ಹಾಕೋನು ಎತ್ತರ ಆವಡತ್ತಾರೆ ಮರಿக்கிறೊಳಗೆ ನಾನು ಎಂದೇ ಹಂಗೆ ಅವ್ರು ಸಾಧನೆ ಹಾಕಿಟ್ಟು ಮರಿಕೋನು ಈಗ ನಾನು ನಂಡೆ ಇರ್ಷಾದನ್ ನಂಡೆ பேர் ನಾನು ಇರ್ಷಾದನ್ சொல்லிட்டு ஒருத்த இந்த ஆண்டி ஆயிட்டு அவனுக்கு எந்த அவன் எந்த ಒಂದು ಹಾಕಿರ ಎಂದೇ ಒಂದು ಬಾಕಿ ಬಿಚ್ಚಿ போயிடா ಇದ್ರೆ ಮುನ್ನೋಳಿಂದ ನೀನು ನೋಕಿಟ್ಟು ಕೊರಂಗ ಕೊರೆಯಾಲ್ ಮರ ಎಂದೆಲ್ಲ ಸಾಧನೆ ಹಾಕಿಟ್ಟು ಹಂಗೆ ಮರ್ಚಿ ಬೇಡಾರು ಹಂಗಲ್ಲಿ பேர் இப்போ சவுண்டு ನಂಗೆ ಹಂಗನೆ ಆಯ್ತು போನು நீங்கெಲ್ಲ ನಾ ಸುಮ್ಮನೆ ಲೈಫ್ ಟಿಪ್ಸ್ ಲೈಫ್ ಸಕ್ಸಸ್ ಅವನು சொல்லிದಲ್ಲ ನಿಂಗ ಕೇಕ್ವಾರ ನಾ ಬೇರಿಕ್ವ ಅದ್ರ ಅನುಸರಿಕ್ಕೋರು ನಿಂಗ ನಾ ಸುಮ್ಮನೆ ಯಾರು ನೆಗ್ಲೆಕ್ಟ್ ಹಾಕಂಡ ಈ ಪಲಕ ನೇರು ಗಾಯಬಿಸ್ಯ ಆರಿದು ಅವ್ನು ಬೆರ್ತೆ ಚೊಂದಲ್ಲ ಬೇರಿಕಂಡ ಅನುಭವತ್ಲ ಐಟಿಕ್ಕ ನಾನು ಎಲ್ಲ ಪಲಕ ಚೊಂದ ಉಳ್ಳೋಡೆ ಎಲ್ಲರ ಅನುಭವತ್ತೆ ನಿಂಗೆ ಎಂದ ಹಾಕೋರು ಎತ್ತಲೋರು ನಿಂಗೆ ಲೈಫಲ್ಲಿ ಅನುಭವ ಐಟಿಕ್ಕು ಅವಲೇ ಎಲ್ಲ ನಿಂಗೆ ಲೈಫಲ್ಲಿ ಸಕ್ಸಸ್ ಆವನು ನಾನು ಸಕ್ಸಸ್ ಆವನು ಇನ್ಶಾ ಅಲ್ಲ ನಾವು ನಿಪಾಟಿಯಲ್ಲ ಅಸ್ಸಲಾಮು ಅಲೈಕುಂ ಅಲ್ಲಾಹು ಅಕ್ಬರ್ ಮೊಲಗಲಿ ತಕ್ಬೀರ್ ವಾರ್ಧನಿಸಲಿ ತಕ್ಬೀರ್ ಗಟ್ಟಿಯಾಗಿ ಹೇಳಿರಿ ತಕ್ಬೀರ್ ಕೂಲೋ ತಕ್ಬೀರ್ ಲೆಟರ್ ಬಿ ಟೆಡ್ ಟಾಕ್ ಮುಂದುವರಿಯುತ್ತೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತು താജുദ് നിസ്കരിച്ചങ്ങ് കയ്യിലുള്ളത്ര ടൈമായ വന്ന് കണ്ട് എൻ്റെ ക്ലാസ്സുകാർ 6 വർങ്ങല്ലേ ഇപ്പം നിങ്ങൾ ഫസ്റ്റത്തെ ക്ലാസ്സിൽ ചിരിച്ചിരിക്കുവാറ് എൻ്റെ ക്ലാസ്സിൽ മാത്രം നിങ്ങൾ തെല്ല് ബുൾപ്പിടുവാറ് മാത്രം എന്തിനാ ചൊന്നെങ്കിൽ ഈ ലോകത്തിൽ എത്ര ആൾമാർ പൈച്ചിട്ട് ജീവൻ നടത്തിക്കൊണ്ടുള്ളാറ് അയ്യങ്ക ഞങ്ങൾക്ക് ഈ ടൈമിൽ പോലും ഒരു വക്തരെ ഭക്ഷണം ഇല്ലാണ്ട് ഞങ്ങൾ ജീവിച്ചിട്ടില്ല ചൊന്നെങ്കിൽ ഔത്തിലിന്നെങ്കിൽ ഉമ്മ ಹಬ್ಬ ತಂಡರು ದರ್ಸ್ ಬಂದೆಂಗೆ ಚೋರವತ್ತೆ ಉಮ್ಮ ಹಬ್ಬ ಮೇದು ಆ ಉಮ್ಮ ಹಬ್ಬ ನಂಗೆ ಚೋರ್ ತಂದವಲ್ಲಾರು ನಿಂಗತ್ತೆ ಇಲ್ಲ ತಿಂಕಾಕೋರು ഉമ്മയുടെ ബൈത്തലിക്കുമ്പത്തുകു 2 കിലോ ഉള്ളെങ്കത്തെ ഞങ്ങളെ ആ ഉമ്മ ഒലിമ്പ തിങ്കൾ ഞങ്ങളെ പുറത്തു നടന്നിട്ടിന്നെങ്കിൽ ഒരു 2 kg ഉള്ളെങ്കത്തെ ഒരു ദിനത്തെ ഒരു കല്ലിടെ നിങ്ങ ബൈത്തിൽ വെച്ചിട്ട് ഒരു 5 മിനിറ്റ് വെച്ചിട്ട് നോക്കോറല്ല സാധ്യമേ ഇല്ല ഒർക്കം വെക്കോ സാധ്യമില്ല ഞങ്ങൾക്ക് ആ ഉമ്മ പെരങ്കത്തെ ടൈമില് എത്ര കഷ്ടപ്പെട്ട് ചൊന്നെങ്കിൽ വൈദ്യശാസ്ത്ര പ്രകാരം ചൊല്ലി ഒരു മനുഷ്യയുടെ ശരീരത്തിലുള്ളെങ്കത്തെ 22 നരമ്പുങ്ങ പൊട്ടിയെങ്കിൽ എത്ര കഷ്ടപ്പെണ്ട അതേപോലെ ഒരു ഉമ്മ പെരുമ്പത്തുകു അത്ര കഷ്ടപ്പെട്ടിട്ടായിട്ടിക്കട് ഞങ്ങൾക്ക് വൈദ്യശാസ്ത്ര ചൊന്നുണ്ടുള്ളി ആ ഉമ്മ ഞങ്ങളെ പെരങ്കത്തെ ടൈമിലോ ആ ഉമ്മ ദുവാർക്കിടിത് ഒരേ ഒരു ദുവ ആയിട്ടിക്കട് നന്റെ മോನು 6 മുന്നലും തല ബഗ്ഗാട്ടെങ്കത്തെ ഒരു കിടാവാകു തീര മാത്രല്ല നന്റെ കിടാവ് 6 മുന്നലും ഒരു 2 ರೂಪಾಯಿ ನಕ್ಕೆ ತರುಣ್ ಚೊಂದಿಟ್ಟು ಕೇಕಡೆಂಕೆತ್ತೆ ಕಿಡಾವಾಗು ತೀರ ಅಂತ ಇಟ್ಟಿಕ್ಕಡು ഞങ്ങളെ ഉമ്മ ബാപ്പ ദുവാർക്കിടിത് ಆ ಉಮ್ಮ ನಿಮಗೆಲ್ಲರಿಗೂ ಗೊತ್ತಿಕ್ಕು 2 or 3 years ಬ್ಯಾಕ್ ஒரு ಕೇರಳത്തിൽ ஒரு സംഭവം നടക്കട് ಎಂದ್ರಕ್ಕೆ ಸಂಭವ ನೀವು ಗೊತ್ತಿಕ್ಕು ಆಯಂಗ ನಾ ಚೊಂದುಂಟುಲ್ಲೆ ಉಮ್ಮ ಮೀಂಡ ಉಣ್ಣು ಬಂಡ 2 ತಿಂಗಳು ಲೆಂಕೆತೆ ಕಿಡವಾಯಿಟ್ಟಿಕ್ಕಡು
ഉമ്മടെ ബ്യാരെന്ത്ര ചൊന്നെങ്ക് കിടാവു എഞ്ചിട്ടും നിക്കലെ പറന്നിട്ടും പോവലെ കൗന്നിട്ടും പൂലല്ല ಎಂಟಾಯ್ತು ಇಕ್ಕಡು ಆ ಉಮ್ಮಡೆ ತಿಂಕಲುಲ್ಲೆ ಮೀಂಡವನು ಬಂಡ ಉಮ್ಮ ಶಾಲಿಟ್ಟು ಟಿಕ್ಕಿಲ್ಲ ಏಕೆಲ್ಲ ಶಾಲ್ ಆಡ್ತಿಟ್ಟು ಇಕ್ಕಡು ಏಕೆಲ್ಲ ಶಾಲು ಬಾಯ್ಚಿಟ್ಟು ಆ ಉಮ್ಮ പോണ്ടു മീൻ എടുത്തോണ്ട് പണ്ട് പിന്നെ നോക്കുമ്പോത്തുകു ആ കിടാവു മരണപ്പെട്ടു പോയിട്ട് ഇക്കട് എന്തൊരു സംഭവം ഗൊಂತುಂಡಾ ആ ഉമ്മ ആ മീൻഡവನು ಬಂದಾನ್ ചൊന്നിട്ട് അർജന്റില് ഷാൾ എടുക്കുമ്പോത്തുകു എന്നൊരു ഷാൾ വന്നിട്ട് ആ കിടാവുടെ മേലുക പുൾഡു അപ്പ ആ കിടാവുണ്ടല്ലേ ആ കിടാവുക്ക് ദമ്മ് കെട്ട് ആ ദമ്മ് കെട്ടെങ്കിൽ കിടാവു ഒരു നന്റെ ശരീരത്തിലുള്ളെങ്കിൽ ഒരു തുണിയുടെ പോലും എടുക്കുക സാധ്യ ഇല്ല എങ്കിത്തെ ടൈമിലു ഞങ്ങളെ ഉമ്മ ഞങ്ങളെ ഇത്ര വെള്ളിയാക്കി ഇരിക്കുമ്പോത്തുകു എത്ര ആയിട്ടിക്കൊരു കഷ്ടം വന്നിട്ടുള്ളത് ആ ഉമ്മ ബാപ്പനെ ഞങ്ങ അനുസരിക്കറുണ്ടായിട്ടിക്കട് നാ ചൊന്നുಂಟುല്ലേ എത്ര ആയിട്ടിക്കട് ഞങ്ങ ഉമ്മ ബാപ്പമാരെ അനാഥാശ്രമക്ക് ആക്കിയുಂಟುല്ലേ എന്തുക ആക്കിയുಂಟുല്ലേ വെറുതെ ഞങ്ങ എന്തുക ആക്കടെ ഞങ്ങൾ ഇത്ര വെള്ളിയാക്കി എങ്കിത്തെ ഉമ്മ ബാപ്പടെ എന്തുക ഞങ്ങ ഇതാക്കടെ ഖുർആൻ ഞങ്ങ ചൊന്നുಂಟುല്ലേ വബിൽ വാലിദൈനി ഇഹ്സാന ഉണ്ടായിട്ടിക്കട് ഞങ്ങ ഉമ്മ ബാപ്പക്ക് എന്താക്കണു നന്മ ആക്കണുണ്ടായിട്ടിക്കട് ചൊന്നുಂಟുല്ലേ അതേ ഖുർആൻ പിന്നൊരു പക്കത്തിൽ ചൊല്ലേ വലാ തഖുല്ലഹുമാ ഉഫിൻ ഉമ്മ ബാപ്പ നിങ്ങ ചേ ചൊല്ലെങ്കെത്തെ ഒരു പദം പോലും ചൊല്ലകു തീരണ്ടായിട്ടിക്കട് ನಾನು ಈ ಫೆಸ್ಟ್ വന്നപ്പോ ഇട്ടിക്കട് ഈ സംഭവങ്ങളെല്ലാം തിങ്കാക്കടെ ഈ ഖുർആന്റെ ആയത്തില് നാ തിങ്കാക്കടെ എപ്പോ ചൊന്നെങ്ക് വലാ തഖുല്ലഹുമാ ഉഫിൻ ചൊല്ലെ പദത്തെ നാ തിങ്കാക്കടെ ഈ ടൈമിൽ ഇട്ടിക്കട് നാ ദർസ് ಬಂಡೆ മുന്നಲು ഉമ്മಗೆ ಎತ್ತರ ಇಟ್ಟಿಕಡು ನಂಬಲಾಕಿಟ್ಟುള്ളത് SLC ಟೈಮುಲು ಉಮ್ಮ ಚೊಂತು ನೀನು ಸ್ವರ್ತಗೂ പോവണ്ടല ನೀನು ದರ್ಸ್ ಬಡಿಕ್ಕಂಡು ನಾ ದರ್ಸ್ ಬಡಿಚೆ SLC തീന്ത് സ്വർത്തുക്ക് പോയോണ്ടേ ഇന്നെ മുന്നൽ തണ്ട് ഉമ്മ ബാപ്പ ചൊന്നറ് നിന്റെ ദർസുക്ക് സേർപ്പാട്ടിട്ട് പിത്യാൻ നീ പോണുണ്ട് ನಾನು പിത്യാണ്ട് ഉമ്മടെ ചൊന്നെ ನಾ ದರ್ಸ್ പോണ്ടില്ല ನಾ പഠിക്കില്ല മൂത്തങ്ങ ജണ്ടാൽ പഠിച്ചിരല്ലേ മയ്യോ ഉണ്ട് ഉമ്മ ബാപ്പടെ മനസ്സിലുള്ളെന്ത്ര ചൊന്നെങ്കിൽ നണ്ടൊരു ആലിമാക്കൊണ്ടുണ്ടായിട്ട് ഇക്കടെ ഉമ്മ ബാപ്പടെ മനസ്സിലുള്ളേ ನಾನು മുന്നൽ തൻ്റെ ಅಂಗಡಿಲಿ ಬಿಡಂಬತ್ತುಗು ನಕ್ಕು ಸುಮಾರು ಬೇಜಾರಾಯ್ತು ನಾನು ನೈಚು ಉಂಟು ಇನ್ನಲ್ಲೇ ಉಂಟು ಆಯಂಗ ನಾ ಈ ದರ್ಸಿಗೆ വന്നിട്ട് പിന്നെ നക്ക് എത്ര ആയിട്ട് ഇക്കടെ കൊസിയായിട്ടുള്ളത് ദർസിಗೆ വന്നിട്ട് ನಾನು വിജയിച്ചല്ലേ ചൊല്ലേതായിട്ട് ഇക്കടെ ನಾ ದರ್ಸಲಿಕ್ಕೆ ಹೋಗ್ಬತ್ತುಗು ಮದ್ರಸ ಹೋಗ್ಬತ್ತುಗು ಸ್ಟೇಜಿಗೆ ಪತ್ಯವನೇ ಅಲ್ಲ ಆಯಂಗ ಇಪ್ಪ ನಕ್ಕು ಸ್ಟೇಜಿಗೆ ಬರ್ಬತ್ತು ಪೇಡಿ ಆವಡು ಆಯಂಗ ಆ ಸ್ಟೇಜ್ 19 ನಕ್ಕು ಮೋಟಿವೇಶನ್ ಆയിട്ടുള്ളത് നന്റെ ഉമ്മ ആയിട്ടിക്കട് ನಾ ಫೆಸ್ಟ್ ಬಂಡೆ മുന്നോಲು ഉമ്മക്ക് ಕಾಲ್ ಹಾಕಿ ಚೊನ್ನೆ ഉമ്മ ಫೆಸ್ಟ್ ಆಯಂಡುಂಡು ಎಲ್ಲ ಚೊನ್ನಪ್ಪ ಉಮ್ಮ ಚೊನ್ನಿದು ಧೈರ್ಯത്തിൽ ആക്കിണ്ടായിട്ടിക്കട് പേടിക്കണ്ട ഫസ്റ്റ് സെക്കൻഡ് നീ പേടിക്കണ്ട ನೀನು ಸೋತೆಂಗ್ ಬುಲ್ಪುಡಂಡ ಅಟ್ಟಾയിട്ടിക്കട് നന്റെ ഉമ്മ ചൊന്നുരേ അങ്ങനത്തെ മനസ്സിലെങ്കത്തെ ഉമ്മ ഇട്ടിക്കട് ഞങ്ങളെ ഉമ്മമാർ ആ ഉമ്മമാരെ മനസ്സ് ഞങ്ങൾ തെല്ലും നമ്പൽ ಹಾಕೋಗು ತೀರಾಂಟ ಇಟ್ಟಿಕರು ನಿಗಳೊಟ್ಟಿಗೆ ನಾನು ಚೊಲ್ಲಗು ಇಷ್ಟಪಟ್ಟುಂಟುಲ್ಲೇ ಇತರ ಚೊನ್ನಟ್ಟು ನನ್ನ ಪಲಕತೆ ನಿಪಾಟ್ರೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. Next, letter C. Dog ಮುಂದುವರಿಯುತ್ತೆ. ಲೆಟರ್ ಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತು. ಯಾಕೆ ತಿಂಡಿ ತಿಂದಿಲ್ವಾ? ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ಬರಕಾತು. ಮಾಷಾ ಅಲ್ಲಾ. ಸಲಾಂ ಹೇಳೋದು ಸುನ್ನತ್, ಅದಕ್ಕೆ ಜವಾಬು ನೀಡೋದು ಕಡ್ಡಾಯ. ಇರಲಿ, ಇವತ್ತು ಕರ್ನಾಟಕದಾದ್ಯಂತ ಹೆಚ್ಚು ಸುದ್ದಿಯಲ್ಲಿ ಪ್ರಸ್ತಾಪ ಆಗುತ್ತಿದೆ ಟೆಡ್ ಟಾಕ್, ಈ ಒಂದು ಕಾರ್ಯಕ್ರಮ. ಸಂತೋಷ. ಪ್ರೀತಿಯ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಕಾಣದ ಕೈ ಎಂಬ ವಿಷಯದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ಜಗತ್ತು ಏನಿದೆಯೋ, ಈ ಜಗತ್ತು ಇಂದು ದಿನಂಪ್ರತಿ ಹೋಗುತ್ತಿದ್ದಂತೆ ಇಲ್ಲಿ ತಾಯಿಯನ್ನು ಹೊಗಳ್ತಾ ಇದೆ. ಅಂದರೆ ಈ ಜಗತ್ತು ತಾಯಿಯನ್ನು ಪ್ರೀತಿ, ಕಾಳಜಿ, ಮಮತೆ, ವಾತ್ಸಲ್ಯ
ಈ ರೀತಿ ತಾಯಿಯನ್ನು ಹೊಗಳ್ತಾ ಇದೆ. ಆದರೆ ಈ ತಾಯಿಯನ್ನು ಈ ಜಗತ್ತು ಒಂದು ಅದ್ಭುತ ಜೀವಿಯಾಗಿ ಇಂದು ಜಗತ್ತು ಕಾಣ್ತಾ ಇದೆ. ಆದರೆ ಪ್ರೀತಿಯ ವೀಕ್ಷಕರೇ, ಇವತ್ತು ಜಗತ್ತು ತಂದೆಯ ಪ್ರೀತಿಯನ್ನು ಎಲ್ಲೂ ಕಾಣುವುದಿಲ್ಲ, ಕಂಡಿಲ್ಲ. ಯಾಕೆಂದರೆ ಈ ಜಗತ್ತು ತಂದೆಯ ಪ್ರೀತಿಯನ್ನು ಅರ್ಥ ಮಾಡಿಲ್ಲ ಆಗ್ಬೋದು. ಪ್ರೀತಿಯ ವೀಕ್ಷಕರೇ, ಈ ತಾಯಿಯ ಪ್ರೀತಿಯನ್ನು ನಮಗೆ ನೋಡೋದಾದರೆ ಒಂದು ದೋಸೆ ಥರ. ಏಕೆಂದರೆ ನಾವು ದೋಸೆ ಹೇಗೆ ತಿನ್ನುತ್ತಾ ಇರುವಾಗ ನಮಗೆ ಅದರದೇ ಆದ ಟೇಸ್ಟ್ ಹೀಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ತಂದೆಯ ಪ್ರೀತಿ ಈ ರೀತಿ ಅಲ್ಲ. ತಂದೆ ಆ ದೋಸೆಯನ್ನು ಸುಡುವ ಕಲ್ಲು ಇದೆಯಲ್ವಾ, ಅದೇ ರೀತಿ ತಂದೆ ಸುಡ್ತಾ ಇರ್ತಾನೆ. ಅವನ ಕಷ್ಟ ನೋವುಗಳನ್ನು ಇಲ್ಲಿ ಅರ್ಥ ಮಾಡಲು ಯಾರೂ ಇರುವುದಿಲ್ಲ. ಪ್ರೀತಿಯ ಸಹೋದರರೇ, ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಇವತ್ತು ಈ ದಿನ ನಿಮ್ಮ ಎಲ್ಲರ ತಾಯಿಗೆ ಕಾಲ್ ಮಾಡಿದವರು ಯಾರಾದರೂ ಇದ್ದೀರಾ? ಇಲ್ಲಿ ತಾಯಿಗೆ ಇವತ್ತು ಕಾಲ್ ಮಾಡಿದವರು ಯಾರಾದರೂ ಇದ್ದಾರಾ? ಯಾರು ಇಲ್ವಾ? ಈ ಒಂದು ಪ್ರಶ್ನೆಯನ್ನು ಕೆಳಗಡೆ ಕೇಳಿದೆ. ಅವಾಗ ಅಲ್ಲಿ ಬಹಳಷ್ಟು ಮಂದಿ ಇವತ್ತು ತಾಯಿಗೆ ಕಾಲ್ ಮಾಡಿದವರು ಇದ್ದಾರೆ. ಅವಾಗ ಪ್ರೀತಿಯ ಸಹೋದರರೇ, ತಾಯಿಗೆ ಕಾಲ್ ಮಾಡಿ ಅವರು ತಾಯಿಯ ಮನೆಯಲ್ಲಿ ಆರಾಮ, ಎಲ್ಲರೂ ಹುಷಾರಾಗಿದ್ದಾರಾ ಎಂದು ಕೇಳಿದವರೇ ಹೆಚ್ಚು. ಆದರೆ ಇಲ್ಲಿ ತಂದೆಗೆ ಕಾಲ್ ಮಾಡಿದವರು ಬಹಳ ಕಡಿಮೆ. ಪ್ರೀತಿಯ ಸಹೋದರರೇ, ತಂದೆಗೆ ಕಾಲ್ ಮಾಡಿದವರು ಬಹಳ ಕಡಿಮೆ. ಪ್ರೀತಿಯ ಸಹೋದರ, ಖಂಡಿತವಾಗಿಯೂ ಇವತ್ತು ತಂದೆಗೆ ಕಾಲ್ ಮಾಡಿ ತಂದೆಯಲ್ಲಿ ನೀವು ಊಟ ಮಾಡಿದ್ದೀರಾ, ಆರಾಮವಾಗಿದ್ದೀರಾ ಎಂದು ಕೇಳುವವರು ಬಹಳ ಕಡಿಮೆ ಇವತ್ತು. ಪ್ರೀತಿಯ ವೀಕ್ಷಕರೇ, ತಂದೆಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಯಾವತ್ತಾದರೂ ಹೋಟೆಲ್ಗೆ ಹೋಗಿದ್ದೀರಾ? ಅವಾಗ ತಂದೆ ಏನು ಮಾಡ್ತಾನೆ ಅಂದರೆ ತನ್ನ ಹೆಂಡತಿ ಮಕ್ಕಳಿಗೆಲ್ಲ ಬೇಕಾದದ್ದನ್ನು ಅಲ್ಲಿ ಖರೀದಿಸಲು ಹೇಳ್ತಾನೆ. ಅವಾಗ ತಂದೆ ಹೇಳ್ತಾನೆ, ನನಗೇನು ಬೇಡ, ನನಗೆ ಹೊಟ್ಟೆ ಸರಿಯಿಲ್ಲ, ನನಗೆ ಒಂದು ಚಹಾ ಸಿಕ್ಕಿದರೆ ಸಾಕು. ಪ್ರೀತಿಯ ವೀಕ್ಷಕರೇ, ಯಾಕೆ ಗೊತ್ತಾ ತಂದೆ ಆ ರೀತಿ ಹೇಳುವುದು? ತಂದೆಗೆ ಆ ತಿಂಡಿ ತಿನಿಸುಗಳನ್ನು ನೋಡಿ ಆಸೆ ಇರಲ್ಲ ಅಂತ ಅಲ್ಲ, ಆಸೆ ಇರುತ್ತೆ. ಆದರೆ ಆ ತಂದೆ ಏನು ಮಾಡ್ತಾನೆ ಅಂದರೆ ತನಗೆ ಸಿಕ್ಕಿದಂತಹ ಆ 500 ರೂಪಾಯಿ, ಆ ಸಿಕ್ಕಿದಂತಹ ಖರ್ಚು ಇದೆಯಲ್ಲ, ಅದರಲ್ಲಿ ಅವನು ಅಡ್ಜಸ್ಟ್ಮೆಂಟ್ ಮಾಡಲು ಅವನು ಬಯಸ್ತಾನೆ. ಪ್ರೀತಿಯ ಸಹೋದರರೇ, ಅದೇ ರೀತಿ ನಮ್ಮ ತಂದೆ ಅವರಿಗೆ 2 ಪ್ಯಾಂಟ್ ಮತ್ತು 2 ಶರ್ಟ್ಗಳ ಜೊತೆಗಳಿರಬಹುದು ಮತ್ತು 1 ಜೊತೆ ಚಪ್ಪಲಿ ಇರಬಹುದು. ಅದೇ ರೀತಿ ನಮಗೆ ಬೇಕಾದಷ್ಟು ಶರ್ಟ್ ಪ್ಯಾಂಟ್ಗಳನ್ನು ತಂದು ಕೊಡುವ ಅಪ್ಪ, ಆ ಅಪ್ಪನಿಗೆ ಬಯಕೆಗಳು ಇರಲ್ಲ. ಯಾಕೆ ಹೇಳಿ? ಅವನು ಯಾವಾಗ ನಾನು ತಂದೆಯಾಗುತ್ತೇನೆ ಎಂಬ ನಿರ್ಧಾರ ಮಾಡ್ತಾನೋ, ತಂದೆಯಾಗ್ತಾನೋ, ಆವಾಗ ಅವನೊಂದು ನಿರ್ಧಾರ ಮಾಡಿರ್ತಾನೆ, ನನ್ನ ಮುಂದಿನ ಜೀವನ ಅದು ನನ್ನ ಹೆಂಡತಿ ಮಕ್ಕಳಿಗೆ ಆಗಬೇಕೆಂದು ಅವತ್ತೇ ನಿರ್ಧಾರ ಮಾಡಿರ್ತಾನೆ. ಪ್ರೀತಿಯ ಸಹೋದರರೇ, ಇವತ್ತು ಪರಿಶುದ್ಧವಾದ ಇಸ್ಲಾಂ ದೀನ್ ತಂದೆಯನ್ನು ಸೂರಾ ಇಸ್ರಾನ 23ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಳಿತನ್ನು ಮಾಡಿ. ತಾಯಿಯ ಜೊತೆ ಇಲ್ಲಿ ಅಲ್ಲಾಹನು ತಂದೆಯನ್ನು ಸಮಾನವಾಗಿ ಹೇಳ್ತಾನೆ. ಪ್ರೀತಿಯ ಸಹೋದರರೇ, ಮಾತ್ರವಲ್ಲ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ನಿಮ್ಮ ತಂದೆ ಸ್ವರ್ಗದ ಬಾಗಿಲು. ಆದ್ದರಿಂದ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಒಂದು ಮಾತು ಹೇಳ್ತೇನೆ, ನಮ್ಮ ತಂದೆ ಎಲ್ಲರನ್ನು ಗೌರವಿಸಬೇಕು, ಅವರನ್ನು ಗೌರವದಿಂದ ಕಾಣಬೇಕು. ಯಾರಾದರೂ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ನಿಮ್ಮ ತಂದೆ ನಿಮ್ಮ ಮನೆಯಲ್ಲಿ ಹೇಗೆ ಅಂತ ಕೇಳಿದರೆ, ಅವಾಗ ನಿಮ್ಮ ಶಬ್ದ ಉಂಟಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದರೆ, ಅಪ್ಪ ಅವರ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅಂದರೆ, ಅವರು ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ,
ನನ್ನನ್ನು ಕಂಡ್ರೆ ಆಗಲ್ಲ, ಒಂದು 100 ರೂಪಾಯಿ ಕೇಳಿದರೂ ಕೂಡ ಅವರು ಕಂಜೂಸ್ ಮಾಡ್ತಾರೆ. ಈ ರೀತಿ ಅಪ್ಪನನ್ನು ವಿಲನ್ ಮಾಡುವವರೇ ಇಲ್ಲಿ ಹೆಚ್ಚು. ಪ್ರೀತಿಯ ವೀಕ್ಷಕರೇ, ಅಪ್ಪನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಅಪ್ಪ ಮಾಡುವಂತಹ ಆ ಕೆಲಸಕ್ಕೆ ಹೋಗಿ. ಅಲ್ಲಿ ಅಪ್ಪ ಸುಮಾರು 20-30 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿ ತನ್ನ ಇಷ್ಟಕ್ಕಾಗಿ, ತನ್ನ ಬಯಕೆಗಾಗಿ ಒಂದು ನಯ ಪೈಸವನ್ನು ಇಷ್ಟವನ್ನೆಲ್ಲ ತ್ಯಜಿಸಿಕೊಂಡು ತನ್ನ ಖರ್ಚು ವೆಚ್ಚಗಳನ್ನೆಲ್ಲ ತನ್ನ ಹೆಂಡತಿ ಮಕ್ಕಳಿಗಾಗಿ, ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ, ಉದ್ಧಾರಕ್ಕಾಗಿ ಮೀಸಲಿಡುವಂತಹ ಆ ಅಪ್ಪ ಜಗತ್ತಿನಲ್ಲಿ ಒಂದು ಅತ್ಯಂತ ಮಹತ್ವವಾದ ಒಬ್ಬ ತ್ಯಾಗಿ ಎಂದು ಹೇಳಬಹುದು ಎಂದು ಹೇಳುತ್ತಾ, ಪ್ರೀತಿಯ ವೀಕ್ಷಕರೇ, ಕಡೆಯದಾಗಿ ನಮ್ಮನ್ನು ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಅತ್ತದ್ದು ಅದು ಅಪ್ಪ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಮುಂದುವರಿಯುತ್ತೆ ಟೆಡ್ ಡಾಗ್ ಲೆಟರ್ ಡಿ. ಇತಿಹಾಸದ ಪುಟಗಳಲ್ಲಿ ವಜ್ರಲೇಪಿತ ಶಿಲೆಗಳಲ್ಲಿ ಕೆತ್ತಿಡಬೇಕಾದಂತಹ ಅಲ್ ಮುಬಾರಸ 2K26 ಈಗಾಗಲೇ ವೇದಿಕೆಯಲ್ಲಿ ಟೆಡ್ ಡಾಗ್ ಮುಂದುವರಿಯುತ್ತಾ ಇದೆ. ಝುಲ್ಲು ಝುಲ್ಲು ನಾದದಿ ಹರಿಯುವ ತೊರೆಯ ಸರಾಗವಾಗಿ ಜಾರಿ ಹೋಗುವಾಗ ಅಲ್ಲಲ್ಲಿ ನಿಂತು ನಿಂತು ಕೂರುವ ನೀರ ನೋಡಿದಾಗ ಹೊಳೆಯುವ ಸಾಂಕೇತಿಕ ಮೈಬಣ್ಣ ಮುಂದುವರಿಯುತ್ತಾ ಇದೆ. ಅಲ್ ಮುಬಾರಸ 2K26 ಟೆಡ್ ಡಾಗ್ ಲೆಟರ್ ಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಎಲ್ಲರಿಗೂ ರಾಹತಲ್ಲಿ ലൈഫിലു ഒരുത്ത സക്സസ് ആവാനുണ്ട് എങ്കിൽ അവൻ്റെ മൈൻഡ് സെറ്റും അങ്ങനെ ഇക്കും. അവൻ്റെ മൈൻഡ് സെറ്റ് എങ്ങനെ ഇക്കും ചൊന്നെങ്കിൽ ಗಿಡುಗ ಗೊಂತುಂಡ ಗಿಡುಗ ಅದರ ಬಳಿ ಇಕ್ಕೋನು. ಆ ಗಿಡುಗತ್ತೆ ಮೈಂಡ್ ಸೆಟ್ ಎങ്ങനെ ಚೊಂದೆಂಗೆ ಫಿಸಿಕಲಿ ಮೆಂಟಲಿ ಭಯಂಕರ ಸ್ಟ್ರಾಂಗ್ ಆಯ್ತು ಕಡೆ ಗಿಡುಗ. ಈ ಗಿಡುಗೊತ್ತಿಗೆ 70 ವರ್ಷ ಆಯ್ಸುಲ ഒരു ಗಿಡುಗ 40 ವರ್ಷ ಆಯ್ತು ಕಡೆ 40 ವರ್ಷ ಆಯ್ತು. ಅದರ ರೆಕ್ಕೆ പിന്നെ ಅದರ ಉಗುರು പിന്നെ ಕೊಕ್ಕು ಇದೆಲ್ಲ ಉದ್ದ ಬೆಳೆഞ്ഞിട്ട് ಅದಕ್ಕೆ ತಿನ್ನೋ ಗಾಯ ಅಂಟಿಲ್ಲ, ಪಾರೋ ಗಾಯ ಅಂಟಿಲ್ಲ, ഒരു ಮೂತ್ പോയിട്ട് ನಿಕ್ಕೋ ಗಾಯ ಅಂಟಿಲ್ಲ. ഇതിപ്പ ಅದಕ್ಕುള്ള ಆಪ್ಷನ್ ಒಂದೆಂಗೆ ಚಾವೋನು ಅಲ್ಲೆಂಗೆ ജീവിക്കോನು ഉണ്ടായെങ്കിൽ തിന്നോ ಗಾಯ ಅಂಟಿಲ್ಲ. അങ്ങനെ ಈ ಗಿಡುಗ ಎಂದಾಕಡೆ ಚೊಂದೆಂಗೆ ಈ ಗಿಡುಗ ಡಿಸೈಡ್ ಆವಡು ಅಂದ್ರೆ ഇവിടെ ಬಿಟ್ಟು ದೂರ പോയിട്ട് എങ്ങനെ ചേഞ്ച് ആയിട്ട് പറഞ്ഞത്. അങ്ങനെ ഈ ಗಿಡುಗ ಎಂದಾಕಡೆ ರಾಯಬಿಟ್ಟು ದೂರ പോയിട്ട് ಬಂಡೆಕಲ್ಲು ಮುಟ್ಟ ನಿಂತಿಟ್ಟು ಅದರ ಕೊಕ್ಕುಡೆ ಕೊತ್ತಿಟ್ಟು ಕೊಕ್ಕುಡೆ ಕಟ್ಟಾಕಡೆ ಕೊಕ್ಕು ಕಟ್ಟಾವಡು ಎಂದಿಗೆ ಚೊಂದೆಂಗೆ ಪುದ್ದೆ ಕೊಕ್ಕು ಬರಗು ಪ್ರೊಸೆಸಿಂಗ್ಲಿ ಅದು ಕೊಕ್ಕು ಬಂಡು ಪುದ್ದೆ ಕೊಕ್ಕು ಆಯ್ತು ಬಂಡು ಅಯಲ್ ಪಿನ್ನದಿಂದ ಅಕ್ಕಡೆ ಚೊಂದೆಂಗೆ ಅದರ ಉಗುರ್ರೆ ಕೊತ್ತಿಟ್ಟು ಅದರ ಎಡ್ಕಡೆ ಎಂದೇ പിടിക്കോಗು. അങ്ങനെ പിടിക്കോಗು ಬೇನೆಟ್ಟು ಕೊಕ್ಕುಡೆ ಇದು ಉಗುರ್ರೆ ಎಡ್ಕಡೆ. അങ്ങനെ ಆ ಉಗುರ್ರೆ ಎಡ್ತಪ್ಪ ಉಗುರು ಪೋಯ್ತು ಪುದ್ದೆ ಉಗುರು ಬಂತು. ರೆಕ್ಕೆಡಮ್ ಕೊತ್ತಿಟ್ಟೆಲ್ಲ ಎಡ್ತಿತ್ತು ಪುದ್ದೆ ರೆಕ್ಕೆ ಬಂತು. പിന്നെ ಅದು ರಿಟರ್ನ್ ಬಂದುಂಟುಂಡು ಎತ್ತರ 6 ತಿಂಗಳು ಅಯಲ್ ಪಿನ್ನ 6 ತಿಂಗಳത്തെ ಹಾರ್ಡ್ ವರ್ಕ್ ಅಯಲ್ ಪಿನ್ನ ಬಂದುಂಟುಂಡು. ಬಂತು എങ്ങനെ ಬಂತು ಚೊಂದೆಂಗೆ ಪುದ್ದೆ ಗಿಡುಗಾಯ್ತು ಬಂತು ಅದರ ಮೈಂಡ್ ಸೆಟ್ ನಿಂಗೆ ನೋಕೋರು ಅದು ಮಿತ್ತು ಓಡೆ ಹಿಂಗೆ ಡಿಸೈಡ್ ಆಯ್ತು ಹಿಂಗೆ ನಾ ಚಾವಡಂಟು ಚಾವಂತು ಅದು ಎಂದಾಯ್ತು ಚೊಂದೆಂಗೆ ನೆಕ್ಸ್ಟ್ ನಾನು ಜೀವಿಕೋನು ನಕ್ಕಿಲ್ಲ ನಕ್ಕ ಆಪರ್ಚುನಿಟಿ ಉಂಡಿನು ಚೊಂದಿಟ್ಟಂದೈತೆ പോಯ್ತು ರಾಯಬಿಟ್ಟು പോಯ್ತು ಪುದ್ದೆ ರಿಕವರಿ ಆಯ್ತು ಬಂತು. ഇതുപോലെ ആയിട്ട് ഇക്കടെ ഞങ്ങൾ ലൈഫിൽ ഒരു എന്തെങ്കിലും ഒരു അച്ചീവ്മെന്റ് ആവാനുണ്ടെങ്കിൽ ഞങ്ങളെ മൈൻഡ് സെറ്റും അങ്ങനെ ആയിക്കോണം. ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇದ್ದಂಗೆ ಆಯ್ತು ಇಕ್ಕಡೆ ನನಗೆ ಏದು ಅಚೀವ್ ಹಾಕೋಗು ಸಾಧ್ಯ ಅವಡಿ. ಮಾತ್ರ ಅಲ್ಲ ഒരു ಬಾಪ ಉಮ್ಮಗೆ ഒരു കിടാവ് പേര് ಆ ಕಿಡಾವುಗೂ ಜನ್ಮನ ಕೈ ಇಲ್ಲ, ಎಡ್ತ ಕೈ ಇಲ್ಲ. ಈ ಎಡ್ತ ಕೈ ಇಲ್ಲ ಈ ಕಿಡಾವುಗೂ ತಲೆ ಒಲರ್ನೊಂಡು ಬಂತು ಬೆಲ್ಲಿ ಆಯ್ತು. അങ്ങനെ ಈ ಬೆಲ್ಲಿಯಾಯ ಕಿಡಾವುಗೂ ಎಲ್ಲಾರೇ ನೋಕಿಟ್ಟು ಇದಕ್ಕೆ ಬೇಜಾರಾವಡು ಎಂದೇ ಅವನಿಗೂ ಜಂಡು ಕೈ ಉಂಡಲ್ಲಿ ನಕ್ಕು ಒರೆಯ ಕೈ ಉಳ್ಳಿ ಅವನಿಗೂ ಜಂಡು ಕೈ ಉಂಡು. അങ്ങനെ നിരാശനായ ഉണ്ടിന്ന ഈ കിടാവ്. അങ്ങനെ ഒരു നാൾ ഒരു സർ നോക്കിട്ട്
ജൂഡോ ചൊല്ലുടെ ഒരു ഗെയിം ഉണ്ട്. ആ ഗെയിമിൻ്റെ സർ ഉണ്ട് നോക്കിയിട്ട് ഉണ്ട് സെലക്ട് ആക്കിയോളെ എന്തൊക്കെ ജൂഡോ ഗെയിമുಗೂ പ്രാക്ടീസ് ആക്കോക്ക് വേണ്ടിയിട്ട്. അങ്ങനെ ಈ ಉಮ್ಮ ಬಾಪರೊಟ್ಟಿಗೆ ಈ ಸರ್ போயிட்டு சொல்டா நீங்கள மூண்டு நண்டை முட்டை கರ್ತோರು ನಾನು ಜೂಡೋ ಪಡಿಬಟ್ರೆ. അങ്ങനെ ഈ ഉമ്മ ബാപ്പ ഈ മോണ്ടെ കർത്തറാറ്. അങ്ങനെ ഈ ಸರ್ ಎಂದಾಕಡೆ ಚೊಂದಂಗೆ ಜೂಡೋ ಗೇಮ್ ಕಲಿಬಟ್ರು, ಪ್ರಾಕ್ಟೀಸ್ ಆಗ್ಬಟ್ರು. ಸುಮಾರು ನ್ಯಾಕಂಗ ಚೊಲ್ಡು ಲಾಕಂಗ ಚೊಲ್ಡು ಎಲ್ಲ ಪಡ್ಚ ಬೆಚ್ಚ 7 ವರ್ಷത്തെ ಫುಲ್ಲು ಎಲ್ಲ ಪಡ್ಚಿಟ್ಟೈತೆ. അങ്ങനെ ഈ ജൂഡോ ഗെയിമുಗೂ സുമാറ് കോമ്പറ്റീഷൻ നിൽക്കര് എല്ലാത്തുക്കും പോണ്ട. എല്ലാത്തുക്കും പോയിട്ട് ഇത് എന്താക്കടാ ಫೈಟ್ ಹಾಕಡ ಅಪೋನೆಂಟೊಟ್ಟಿಗೆ ಫೈಟ್ ಹಾಕಿಟ್ಟು ಎಲ್ಲ ಗೇಮಲ್ಲೂ ಅವನು ಎಂದಾವಡ ವಿನ್ ಆವಡ ಲಾಸ್ಟಿಗೆ ಫೈನಲ್ ಗೆತ್ತರ. ಜೂಡೋ ಇಂಟರ್ನ್ಯಾಷನಲ್ ಗೇಮಲ್ಲಿ ಫೈನಲ್ ಗೆತ್ತರ. ಒಂದು ಸರ್ರೊಟ್ಟಿಗೆ ಕಡ ನಾನು ಫೈನಲ್ ಗೆತ್ತೀರ ಹೆಂಗನೆ ನಾನು ಅವನೊಟ್ಟಿಗೆ ಫೈಟ್ ಹಾಕಟ್ಟು ನೆಲ್ಲ ಟಫ್ ಇಕ್ಕು ಅಲ್ಲಿ ಉಂಟು. ಇಲ್ಲ ನೀ ಪೋ ನೀ ಕಾವಡು ಉಂಟು. അങ്ങനെ അവൻ പോണ്ട ഫൈനലിലും വിന്നവിടെ. ഒരു കൈ ഇല്ലാത്ത ചെറുക്ക ഫൈനലിക്ക് പോയിട്ട് ജൂഡോ ഗെയിം വിന്നായിട്ടുള്ള ಕಾರಣ ಎಂದು ಚಂದಂಗೆ ಓಂಡೆ ಕೈ ಇಲ್ಲ. ಓನು ಸರ್ರೊಟ್ಟಿ ಕೇಕಡ ನಕ್ಕೆ ಗೊಂತ ಎಂಟಿಲ್ಲ ನಾನು ಇತ್ತರ ಗೇಮ್ ವಿನ್ನಾಯಿ ಹೆಂಗನೆ ವಿನ್ನಾಯ ನಕ್ಕೆ ಗೊಂತ ಎಂಟಿಲ್ಲ ಅಕ್ಕ ಸರ್ ಚೋಲ್ಡ ನಾನು ನಿಕ್ಕೆ 7 ವರ್ಷ ಎಂದರೆ ಚೊಂತಂದರೆ ಅದರ ಮೇ ನೀನು ಹಾಕಿಡೆ ನಿಂಡೆ ವಿರುದ್ಧಾಳಿಗೆ ನಿಂಡೆ ಸೋಲ್ ಬಟನು ಉಂಟಾಯಂಗೆ ನೀನಿಟ್ಟ ಲಾಕಡೆ ಅವನು ಓಪನ್ ಹಾಕೋನು ಉಂಟಾಯಂಗೆ ನಿಂಡೆ ಎರ್ತ ಕೈ ಹಿಂದಂಗೆ ಮಾತ್ರ ಅವನಿಗೆ ಓಪನ್ ಹಾಕೋಗೋಡಿ. ನಿಂಡೆ ಎರ್ತ ಕೈ ಹಿಂದಿಟ್ಟು ಬಲ್ಚಂಗೆ ಮಾತ್ರ ಅವನಿಗೆ ಓಪನ್ ಹಾಕೋಗೋಡಿ. ನಿಂದೊಟ್ಟಿಗೆ ಎರ್ತ ಕೈಯೇ ಇಲ್ಲ. ಅವನ ವೀಕ್ನೆಸ್ರೇ ಅವನ ಸ್ಟ್ರೆಂತ್ ಆಗಿತ್ತು ಸರ್. ഇതിൽ ನಂಗೆ ಜಂಡು ಪಾಡ ಉಂಡು. ಒಂದೆಂದ್ರೆ ಚಂದಂಗೆ ಅವನ ವೀಕ್ನೆಸ್ ಸ್ಟ್ರೆಂತ್ ಆಗಿತ್ತು. ನಂಗೆ ಎಪ್ಪೋ ವೀಕುಲ್ಲ ಚೊಲ್ಲಾರಲ್ಲಿ ನಂಗೆ ಕೊರೆ ಅಲ್ಲಿ ಚೊಲ್ಲಾರು ನೀನು ವೀಕ್ ಏದಿಲ್ಲ ನಾ ವೀಕುಲ್ಲ ಅದ್ರ ಮೇಲೆ ನಂಗೆ ಸ್ಟ್ರೆಂತ್ ಆಯ್ತು ಹಿಡ್ಕೋಗು ನಂಗೆ ಟ್ರೈ ಹಾಕೋನು. ಜಂಡ ಮತ್ತದಿಂದ ಚಂದಂಗೆ ಅವನು ತೊಡങ്ങിಯ ಸ್ವರ ಫೈನಲ್ ತೊಲ ಅದ್ಲೇ ಇನ್ನ ஒரு ಸ್ವರ ತೊಡಗಿಂಗೆ ನಂಗೆ ಫೈನಲ್ ತೊಲ ಅದ್ಲೇ ಇಕ್ಕೋನು. ಈ ஒரு ಸ್ವರ ತೊಡಗಿಟ್ಟು ಅದರಡಕ್ಕೆ ಬೇರೆಲ್ಲ ಸ್ವರ ಆ ಕಡೆ ಅದು ಹಾಕೋಗ್ತೀರ. ನಂಗೆ ಲೈಫಲು ಅಚೀವ್ ಆವನುಂಟ ಹಿಂಗೆ ಫೋಕಸ್ ಆಯ್ಟಿಕ್ಕೋನು ಎಪ್ಪಲು ಈ ಥರ ಚಂದಟ್ಟು ನನ್ನ ಜನ ಪಲಕತ್ತೆ ನಿಪಾಟ್ರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. Next and last chord letter E. ತೀರ್ಪುಗಾರರಾಗಿ ಸ್ವಾದಿಕ್ ಮೊಹೀನಿ ಅಸ್ಸಕಾಫಿ ಗಡಿಯಾರ್, ಲೆಕ್ಚರ್ ದಾರುಲ್ ಇರ್ಷಾದ್ ಮಿತ್ತೂರ್, ಆಸಿಫ್ ಮೊಹೀನಿ ಅಲ್ಲದನಿ ಆಚಂಗಿ ಮುದರ್ರಿಸ್ ಅನ್ಸಾರಿಯ ದಾವಾ ಕಾಲೇಜ್ ಸುಳ್ಯ ಈವರೆಗೂ ಸ್ವಾಗತವನ್ನು ವಹಿಸುತ್ತಾ ನೆಕ್ಸ್ಟ್ ಅಂಡ್ ಲಾಸ್ಟ್ ಲೆಟರ್ ಡಿ. ಅಸ್ಸಲಾಮು ಅಲೈಕುಂ. ಎಲ್ಲ ರಾತಲ್ಲೇ ನಾ ಚಂದ ಬಿಸೆಯ ನೀ ಸರಿ ಶ್ರದ್ಧಿಚ್ಚ ಉಂಡಲ್ಲಿ ಒಂದ ನೀರ ಕಣ್ಣಲ್ಲಿ ತಂದಿ ಬಂಡು ಇಲ್ಲೆಂಗಿ ಮನಸ್ಸು ಫುಲ್ಲು ಬೇಜಾರಿಟ್ಟು ಪೊಟ್ಟು ಅದ್ರ ಎಡಕ್ಕೆ ஒரு ஜண்டு பிசை சொல்ல ಫಸ್ಟ್ ಫಾರ್ ಎಂದ್ರೆ ಚೆಂದಂಗೆ ಚೆಂದ ಪಲಕ ನೆನಪೈಕರು ಫಸ್ಟಿಗೆ ನಾ ಎಂದ್ರೆ ಚೆಂದಂಟು ಒಂದ ಕಣ್ಣಲ್ಲಿ ತಂದಿ ಬಂಡು ಇಲ್ಲೆಂಗಿ ಮನಸ್ಸು ಪೊಟ್ಟು ಬೇಜಾರ ಉಂಟು ಎಂದ್ರೆ ಚೆಂದಂಗೆ ನಾವರ್ಕ ഇങ്ങനത്തെ ഒരു ഫെസ്റ്റിൽ പോയിട്ടിരുന്നേ. അപ്പം എനിക്ക് ഒരു സ്പീച്ച് ഇട്ടിരുന്ന രണ്ട് സ്പീച്ച് ഇട്ടിരുന്നാർ. ഒന്ന് ಬೇರೆ ಸ್ಪೀಚ್ ಐಟಿಕರು ಪಾಳೊಂದು ಸ್ಪಾಟ್ ಆನ್ ಸ್ಪೀಚ್ నాకు విషయం ఉంది. అప్ప ఎందరంటే నా శ్రద్ధించట్లే లీటర్ పంట చంద నాకు ಬೇರೆ ಸ್ಪೀಚ್ ಉಂಟು పోయిட்டு ಹಾಕಂಟು ನೋಕಂಬೋಡಂದ್ರಿ ಸ್ಪಾಟ್ ಸ್ಪೀಚ್ ಹಂಗಾರೆ ಎಂತ ಇತ್ತು ಚಂದ ಹಿಂಗೆ ಪೋಯ ಸ್ಪಾಟ್ ಸ್ಪೀಚ್ ಬೇರೆ ಸ್ಪೀಚಲ್ಲಿ ಉಂಟು ನೋಕಂಬೋ ಸ್ಪಾಟ್ ಸ್ಪೀಚ್ ಹಂಗಾರೆ போயிட்டு ಚಂದ ಸ್ಪಾಟ್ ಸ್ಪೀಚ್ ಇದು ஒரு பிசேஜ் வருவார். ஒரு உதாரணக்கு ஒரு ஐஸ்கிரீம் தந்தீங்க அதில் ஒரு 3 മിനിറ്റ് നല്ലത് പിന്നെ 2 മിനിറ്റ് അതിൽ എഫക്റ്റ് എന്തുണ്ട് അത് ചൊല്ലണുണ്ട്. ഇത് ഐസ്ക്രീമിന് ബിസേജ് എന്നിട്ട് എന്താക്കിയ ഞാൻ ധൈര്യത്തിൽ പോയ അവിടെ സ്റ്റേജിൽ എത്ര പോയിട്ട് നിൽക്കുമ്പോൾ ജഡ്ജ് എന്താക്കിയ ಮ್ಯಾಟ್ರ್ തന്ന ಮ್ಯಾಟ್ರ್ ಅಂದ್ರೆ ಚೋರಿ പിന്നെ മാന്താല് ജന്ത്
నాకు అల్పుదైతే ఇది ఎంద్ర బావ అంట చొర్రె విషయത്തിൽ ఎంద్ర చెల్లి అయితే పర్సెంట్ തുടങ്ങിയ ചൊറിയു തെച്ചിട്ടുണ്ട് ചൊറിഞ്ഞിട്ട് എന്തെല്ലാം കിഴുത്ത് ചെന്ന് അവിടെ സദസ്സിൽ ഇന്നങ്ങെല്ലാം തെച്ചിട്ട് എന്താക്കിയുള്ളു ചിരിച്ചുകൊള്ളാറ് നായന്ത്ര ചെന്നപോലെ നക്കിയ കൊന്തില്ല ലാസ്റ്റ് എന്താക്കിയാറ് മൈല ബാലബ്ബാണ്ട് ഒരുത്ത കൈ കാട്ടിതാക്ക അങ്ങനെ ഇട്ട് എന്താക്കിയ ನಾ ಇಲ್ನಿ ಬಂದೆ ಚೆನ್ನಂಗೆ ಬಿಸೆ ಅಂದ್ರು ಸೊರ್ರೆ ಬಿಸೆಯ ಪಾಡರ್ಕ ಜರ್ಜಿರ ನೋಕೆ ನಾ ಫಸ್ಟಿಗೆ ತರಂಬತ್ತು ಎಂದ್ರೆ ಟಾಪಿಕ್ ಐಟಿಕ್ಕೊಬ್ಬ ಇದು ಸೊರ್ರೆ ಬಿಸೆಯ ಅಂತ അങ്ങനെ എന്താക്കിയ ചൊർറെ ബിസെ കിട്ടുന്നുണ്ട് ചൊർറെ ബിസെ എന്തെല്ലാം ഉണ്ട് ഓടെ ചൊറിയാണ് എന്തിനാക്കണം കിറ്റതെല്ലാം ബിസെ ചെന്ന് പോയമേ അവിടെ നോക്കുമ്പോ ജഡ്ജ് എന്താക്കിയോല്ല പൊട്ടി ചിരിച്ചോളാണ് ഇത് നോക്കിയിട്ട് ನಾ ಚೆನ್ನ ಫಸ್ಟ್ ನಿಂಗೆ ಪಲಕ್ಕೊಂದು ನೆನಪಿಚ್ಚಿರಾರಲ್ಲೇ ಉಮ್ಮಡ ಬಿಸೆ ಇಟ್ಟಿಕ್ಕರು ಉಮ್ಮಡ ಬಿಸೆ ಚಲಂಬೋ ಎಲ್ಲರಿಗೂ ಗೊಂತುಂಡಲ್ಲೇ ಎಂದ್ರಲ್ಲ ಹಾಕೊಂಡು ಉಂಟು ಉಮ್ಮಡ ಬಿಸೆ ಚಲಂಬ ತಗೊಂಡಲ್ಲಿ ಉಮ್ಮ ಫಸ್ಟ್ ಉಮ್ಮ ಮಾರು ಎಂದ್ರ ಚೆಲ್ಲಾರ ಅದು ಕೇಳ್ಕೊಂಡು ಉಮ್ಮಗು ಚೇಪೋಲು ಚೆಲ್ಲತೀರ ಅಂಟು ಗೊಂತುಂಡಲ್ಲಿ ನಿಂಕು ಆಯಂಗುಂ ಉಮ್ಮ ಎಂದ್ರಲ್ಲ ಚೆಲ್ಡು ಸೊರ ಎಲ್ಲ ಸೊರ ಹಾಕೊಂಡಂಗ ಅವ್ರು ಅವತ್ತು ಪರ್ತು ಪೋಂಡೆ ಅಂಟ ಆಯಂಗು ಎಂದಾಕಣು ಉಮ್ಮರಟ್ಟ ಚೆಂಟು ಪೋಂಡು ಪಾಡ ಎಂದ್ರ ಚೆನ್ನ ಅವ್ರು ಜಂಡು ಬಿಸೆ ನಂಗೆ ಚೆಂಗೇಳುള്ള ಬಿಸೆ ಎಂದ್ರೆ ನಂಗೆ ಉಮ್ಮರಟ್ಟ ನಂಗೆ ಎಪ್ಪ ಫೋನ್ ಹಾಕಿ ಮುಂಡೆ ಉಂಟಲ್ಲ ಇಕ್ಕರ ಎಪ್ಪ ನಂಗೆ ಅವ್ರ ಬಿಸೆ ಚೆಂದ ನಂಗೆ ಎಂದ್ರೋಡು ಕಾರ್ಯ ಯಶಸ್ವಿ ಅವನು ಬೇಣ ಹೆಂಗುಂಡಲ್ಲ ಎಂದಾಕಣು ಉಮ್ಮರಟ್ಟ ದುವಾರ್ಕ ಚಲೋ ನಂಗೆ ಅದು ಚೆಲ್ಲಿಲ್ಲ ಬೇರೆ ಎಂದ್ರಲ್ಲ ಉಂಡು ಎಲ್ಲ ಚೆಲ್ಡ ಉಮ್ಮಡ ದುವತ್ತಿಗೆ ಇಟ್ಟಿಕ್ಕಿರಿ ಅಂದ್ರೆ ಮೈನ್ ಉತ್ತರ ಅವಳು ನಿಂಗೆ ಕಾರ್ ಬೇಣ ಅಗ ಬೇಣ ಎಂದು ಬೇಣ ಉಮ್ಮರ ಚೆಂಟು ದುವಾರ್ಕ ಚಲೋರು 100% ಅದೇಂದ್ರ ಅವಳು കിട്ടി ഇത് എൻ്റെ അനുഭവം ചെന്നുള്ളൂ അതേപോലെ പാടുന്നു ഉസ്തമാരെ ദുവ ആ ദുവത്തിക്ക് എന്തുണ്ട് ഉത്തരമുണ്ട് അങ്ങനെ ഒരു ഇത് 2015 ഒരു സംഭവമായിട്ടിക്കര് ആ ചെന്നപ്പോണ്ട് ഒരു ന്യൂസിൽ വന്നത് പക്ഷേ ആ ന്യൂസ് പേപ്പർ നാ ഓതിട്ടില്ല ഒക്കെ ഒരു ഉസ്താദ് ചെന്നറായിട്ടിക്ക് ഇങ്ങനത്തെ വിഷയ ഒരു നല്ല ബാലക്കാരെ ചേർക്ക മങ്ങിലാടെ 300 അവ എന്താക്കിയെന്ന് ചെന്നെങ്കൊണ്ടല്ലേ ഉമ്മടെ നല്ലോലെ സ്നേഹിച്ചിട്ട് ഉമ്മ എന്തെಲ್ಲ ചെല്ലി ಎಲ್ಲ ಹಾಕಿ ಇನ್ನ ಲಾಸ್ಟ್ ಎಂದಾಕಿತ್ತು ಉಮ್ಮ ಅವನಿಗೆ ಅವ್ರು ಮಂಗಿಲಾಕಿ ಕೊಡ್ತಿತ್ತು അങ്ങനെ ಅವನು ಉಮ್ಮ ಬೇರ್ಸಿದ್ದೆ ಅಂದ್ರೆ ಮಂಗಿಲಾಯಿ പിന്നെ ചേഞ്ച് ആവല്ല അങ്ങനെ എന്താക്കിയ ഊണു ಮಂಗಿലായി പിന്നെ പെഞ്ഞയുടെ ബിസെ കേട്ടിട്ട് ഫുള്ള് ചേഞ്ച് ആയിട്ടേ പോയ അങ്ങനെ പെഞ്ഞായി ചെന്നാൽ എനിക്ക് നിങ്ങളെ ഉമ്മരട്ടതേക്ക് ഇഷ്ടമില്ല ഒന്നാ നിങ്ങളെ ഉമ്മ എന്താക്കണു ഓടൗട്ടു ഇത് ശ്രദ്ധാഞ്ജലി അവിടെ ഇത് ഓടൗട്ട് കൊണ്ടുപോയിട്ട് ഹോസ്റ്റലിൽ പോയിട്ട് വിടണു ഇല്ലെങ്കിൽ ഓടൗട്ട് ഇങ്ങനെ വിട്ടിട്ട് ಬಂದೆಂಗು ಉಂಟು എന്താക്കിയ പെഞ്ഞയുടെ ബിസെ കേട്ടിട്ട് ഉമ്മടോ ഒരു നാൾ ജാവു ജണ്ട് മാപ്പിള പെഞ്ഞ എന്താക്കിയാറ് പ്ലാൻ ആക്കിയാറ് അങ്ങനെ നാളെ ട്രെയിനിൽ ഓടൗട്ട് പോയി അപ്പ ഉമ്മടെ എന്താക്ക റെയിൽവേ സ്റ്റേഷനിൽ വിട്ടുപൂടാ ഉമ്മ വേനെങ്ക അവിടെ എന്ത് തിണ്ടിട്ട് ജീവിക്കുണ്ട് അങ്ങനെ പിത്യാണ്ട് ഉമ്മ ചെന്ന ഞങ്ങൾ ഓർമ്മത്ത് പോയി അങ്ങനെ റെയിൽവേ സ്റ്റേഷനിൽ എന്താക്കിയാറ് ഊണ് പെഞ്ഞ മക്ക എല്ലാം ഭർത്തായിട്ട് പോയാറ് ഉമ്മരെ പിടിച്ചോണ്ട് അങ്ങനെ ഉമ്മ ഐസ്ക്രീം ഇഷ്ടമായിട്ടിക്കറ് ഉമ്മര റെയിൽവേ സ്റ്റേഷൻ ദയപാട്ടിട്ട് ഉമ്മോടും പിന്നെ എന്താക്കറ ഉമ്മര റെയിൽവേ സ്റ്റേഷൻ ദയപാട്ടിട്ട് ഊണു പെഞ്ഞായി മക്ക എന്താക്കറ ഉമ്മ നിങ്ങോട് ദയിക്കರು ನಾನು ನಿಂಗೆ ಐಸ್ಕ್ರೀಮ್ ಎರ್ತಾ ಬಂಡೆ ಅಂಟು പോയ ഊണ് അഞ്ഞത്തെ ಜಾಗ ಖಾಲಿ ಹಾಕಿರ ಉಮ್ಮ എന്താക്കറ് അവിടെ കാത്തിട്ടേ ബാക്കി എന്തി ನನ್ನ മോണ് പിർസത്തിൽ എനിക്ക് ഐസ്ക്രീം വേണ്ടാണ്ട് അങ്ങനെ കാത്ത് നോക്കുമ്പോൾ എല്ലാം മൊത്തം നോക്കുമ്പോൾ മോണും ഇല്ല മോൻ്റെ പെഞ്ഞയും ഇല്ല മക്കളും എല്ലാം പോയിട്ടേ ഉമ്മക്ക് ആകെ ടെൻഷനായിട്ട് ബേജാറോട് എന്തൊരു ആക്രവാവ അങ്ങനെ ഉമ്മ തേടിട്ട് ബുൾപ്പിട്ടിട്ട് ലാസ്റ്റ് എല്ലാ ട്രെയിൻ വരുമ്പോഴത്തേക്ക് ಅದಕ್ಕೆ പത്തിട്ട് നോക്കും എൻ്റെ മോൻ വന്നാണ് എൻ്റെ ബിൽച്ച പോകുന്നുണ്ട് ലാസ്റ്റ് ഉമ്മ പയിച്ചിട്ട് സൈക്കോ കാവില്ല എന്ത് ആറ് ഭക്ഷണം ഓർഡർ കേട്ടെങ്കിൽ ആറ് കൊടുത്തെങ്കിൽ ബുട്ടെങ്കിൽ അതിലെല്ലാം തിന്നോ പരിസ്ഥിതിയാണ് അങ്ങനെ ഉമ്മക്കും ഒരു പെണ്ണ് ട്രെയിനിൽ തെച്ചിട്ട് അവൾ പാതി വിട്ട ഭക്ഷണം എന്താക്കര് കണ്ടില്ലിങ്ങനെ അവൾ കൊടുക്കറല്ല ആ ഉമ്മ അത് എടുക്കബേനായിട്ട് എന്താക്കര് പോണ്ടു ഇങ്ങനെ പോകുമ്പോഴത്തേക്കുണ്ടല്ലേ ആ ഉമ്മ കാൽ ജാറിട്ട് ആ ട്രെയിനിൻ്റെ ഇടയ്ക്ക് പൂടി സുബ്ഹാനല്ലാഹ് അത് എന്തിനാ അവിടെ ചെന്നെങ്കിൽ ഉമ്മോട് തടി ಬೇರೆ കാല് ಬೇರೆ ഇട്ട് ഉമ്മ ലാസ്റ്റ് പോണ്ടു ഊണ് അങ്ങനെ എന്താക്ക ചെന്നെങ്കിൽ ഉമ്മ അവിടെ കണ്ടു ഉമ്മയുടെ ബിസി അവിടെ തീന്ത് ചെന്നെങ്കിൽ എന്താക്കണ്ട ഉമ്മ എങ്ങനെ ഉണ്ട് ചെന്നിട്ട് നോക്ക വേണ്ട ഇങ്ങനെ ബിസി ഇത് ഉമ്മര തേടിയ വേണ്ട ആകുമ്പോഴത്തേക്ക് ഉമ്മര കാണില്ല പിന്നെ ഇങ്ങനെ അന്വേഷിച്ചിട്ട് CC ക്യാമറ എല്ലാം ചക്കാക്കുമ്പത്ത് കേട്ട് ഇങ്ങനെ ഒരു സംഭവം വന്നപ്പോൾ അവന് കറഞ്ഞു പോണ്ട കാരണം എന്ത് ചെന്നെങ്കിൽ അവൻ പെഞ്ഞയുടെ വിസയെ കേട്ടിട്ട് എന്താ അലക്ക തിരിഞ്ഞു പോയിടാ നക്കൂടെ ചെല്ലകൊല്ലെന്ന് ചെന്നെങ്കിൽ എപ്പോഴും ഞങ്ങൾ എന്താവത്തീരാ പെഞ്ഞയുടെ പലക്ക
എപ്പോ കേക്കതീര പെണ്ണയുടെ സറൽ പെട്ടെങ്കിൽ അവൻ്റെ ജീവമേ അലക്ക ലൈഫേ പോയിത്തിട്ട് മാത്രം ചൊന്നിട്ട് എൻ്റെ രണ്ട് പലക്കതനിപ്പാട്ട് അസ്സലാമലൈക്കും.